ದುಬಾರಿ 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 ಎಲ್ಲ ದುಬಾರಿ. ಬಸ್ ಹತ್ತಂಗಿಲ್ಲ, ಹಾಲು ಕುಡಿಯಂಗಿಲ್ಲ, ಬೇಕಾಬಿಟ್ಟಿ ನೀರು ಬಳಸಂಗಿಲ್ಲ, ಲೈಟು ಫ್ಯಾನು ಹಾಕಂಗಿಲ್ಲ. ಹೀಗೆ ಪ್ರತಿಯೊಂದನ್ನ ಯೋಚನೆ ಮಾಡೋ ಮಟ್ಟಕ್ಕೆ ದುನಿಯಾ ಕಾಸ್ಟ್ಲಿ ಆಗಿದೆ. ಇಂದಿನಿಂದ ಜನರ ಜೀವನ ದುಬಾರಿ. ಹಾಲು, ನೀರು, ಕರೆಂಟ್, ಕಸಕ್ಕೂ ಕಾಸು. ಜೇಬಲ್ಲಿ ದುಡ್ಡಿದ್ರೆ ಜಾಲಿ, ಇಲ್ಲದಿದ್ರೆ ಖಾಲಿ. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಸಿಕ್ಕಾಗಿನಿಂದ ಜನರಿಗೆ ಬೆಲೆ ಏರಿಕೆ ಗ್ಯಾರಂಟಿಯೂ ಸಿಕ್ಕಂತಾಗಿದೆ. ಸಾರಿಗೆಯಿಂದ ಹಿಡಿದು ಅಗತ್ಯ ವಸ್ತುಗಳ ಬೆಲೆಗಳು ದಿನದಿನಕ್ಕೂ ಏರಿಕೆಯಾಗ್ತಿದೆ. ಕಸದ ಮೇಲೂ ರಾಜ್ಯ ಸರ್ಕಾರ ಸೆಸ್ ಹಾಕಲು ಹೊರಟಿದೆ. ಪ್ರತಿಯೊಂದು ವಸ್ತು ಖರೀದಿಸುವಾಗಲೂ ಜನರು ಜೇಬು ಮುಟ್ಟಿ ನೋಡಿಕೊಳ್ಳಬೇಕಾಗಿದೆ. ಹಾಗಾದ್ರೆ ಇಂದಿನಿಂದ ಯಾವುದೆಲ್ಲ ದರ ಏರಿಕೆ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ದುಬಾರಿ ಲೈಫು. ಹಾಲು ಲೀಟರ್ಗೆ 4 ರೂಪಾಯಿ ಹೆಚ್ಚಳ, ಮೊಸರು ಲೀಟರ್ಗೆ 4 ರೂಪಾಯಿ ಏರಿಕೆ, ವಿದ್ಯುತ್ ಯೂನಿಟ್ಗೆ 36 ಪೈಸೆ ಹೆಚ್ಚಳ, ವಿದ್ಯುತ್ ಮಾಸಿಕ ಶುಲ್ಕ 20 ರೂಪಾಯಿ ಏರಿಕೆ, ಕಸ ಸಂಗ್ರಹಕ್ಕೆ ಸೆಸ್ ಕಟ್ಟಬೇಕು, ಹೊಸ ವಾಹನ ಖರೀದಿಗೂ ಸೆಸ್ ಕಟ್ಟಬೇಕು, ಮುದ್ರಾಂಕ ಶುಲ್ಕ 50 ರಿಂದ 500 ರೂಪಾಯಿ ಏರಿಕೆ, ಅಫಿಡವಿಟ್ ಶುಲ್ಕ 20 ರಿಂದ 100 ರೂಪಾಯಿ ಏರಿಕೆ, ಟೋಲ್ ದರ ಕೂಡ ಹೆಚ್ಚಳ, ಕಾಫಿ ಟೀ ದರವೂ ಏರಿಕೆ. ಬೆಲೆ ಏರಿಕೆ ಸಾಧ್ಯತೆ. ನೀರಿನ ಬಿಲ್ ಏರಿಕೆಗೆ ಸಾಲು ಸಾಲು ಪ್ರಸ್ತಾವನೆ. ಅಂಗಡಿ, ಹೋಟೆಲ್, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸೆಸ್. ಮೇ 1 ರಿಂದ ಎಟಿಎಂಗಳಲ್ಲಿ ವಿಡ್ರಾ ಶುಲ್ಕನು 2 ರೂಪಾಯಿ ಏರಿಕೆ ಆಗಲಿದೆ. ಸಾಲು ಸಾಲು ಬೆಲೆ ಏರಿಕೆ ವಿರುದ್ಧ ಬಿಜೆಪಿಗರು ಕೂಡ ಸಿಡಿದೆದ್ದಿದ್ದು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಮುಂದಾಗಿದೆ. ನಾಳೆಯಿಂದ 2 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಆರಂಭ ಆಗಲಿದೆ. ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ. ಅದಾದ ನಂತರದಲ್ಲಿ ಏಪ್ರಿಲ್ 5ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇದರ ವಿರುದ್ಧ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಒಟ್ನಲ್ಲಿ ಗ್ಯಾರಂಟಿ ಗಿಫ್ಟ್ ಕೊಟ್ಟ ಸರ್ಕಾರ ಮಗದೊಂದು ಕಡೆ ಬೆಲೆ ಏರಿಕೆಯ ಬರೆ ಹಾಕಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ನಿತ್ಯವೂ ದರ ಏರಿಕೆಯ ಭಾರ ತಾಳಲಾರದೆ ಜನ ರೋಸಿ ಹೋಗಿದ್ದಾರೆ. ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದು ಗ್ಯಾರಂಟಿನೂ ಸಾಕು, ದರ ಏರಿಕೆಯ ಹೊರೆಯೂ ಸಾಕು ಅಂತ ಜನತಾ ಪ್ರಭು ಕೈಮುಗಿಯುತ್ತಿದ್ದಾನೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದುಬಾರಿ 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 ಎಲ್ಲ ದುಬಾರಿ. ಬಸ್ ಹತ್ತಂಗಿಲ್ಲ, ಹಾಲು ಕುಡಿಯಂಗಿಲ್ಲ, ಬೇಕಾಬಿಟ್ಟಿ ನೀರು ಬಳಸಂಗಿಲ್ಲ, ಲೈಟು ಫ್ಯಾನು ಹಾಕಂಗಿಲ್ಲ. ಹೀಗೆ ಪ್ರತಿಯೊಂದನ್ನ ಯೋಚನೆ ಮಾಡೋ ಮಟ್ಟಕ್ಕೆ ದುನಿಯಾ ಕಾಸ್ಟ್ಲಿ ಆಗಿದೆ. ಇಂದಿನಿಂದ ಜನರ ಜೀವನ ದುಬಾರಿ. ಹಾಲು, ನೀರು, ಕರೆಂಟ್, ಕಸಕ್ಕೂ ಕಾಸು. ಜೇಬಲ್ಲಿ ದುಡ್ಡಿದ್ರೆ ಜಾಲಿ, ಇಲ್ಲದಿದ್ರೆ ಖಾಲಿ. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಸಿಕ್ಕಾಗಿನಿಂದ ಜನರಿಗೆ ಬೆಲೆ ಏರಿಕೆ ಗ್ಯಾರಂಟಿಯೂ ಸಿಕ್ಕಂತಾಗಿದೆ. ಸಾರಿಗೆಯಿಂದ ಹಿಡಿದು ಅಗತ್ಯ ವಸ್ತುಗಳ ಬೆಲೆಗಳು ದಿನದಿನಕ್ಕೂ ಏರಿಕೆಯಾಗ್ತಿದೆ. ಕಸದ ಮೇಲೂ ರಾಜ್ಯ ಸರ್ಕಾರ ಸೆಸ್ ಹಾಕಲು ಹೊರಟಿದೆ. ಪ್ರತಿಯೊಂದು ವಸ್ತು ಖರೀದಿಸುವಾಗಲೂ ಜನರು ಜೇಬು ಮುಟ್ಟಿ ನೋಡಿಕೊಳ್ಳಬೇಕಾಗಿದೆ. ಹಾಗಾದ್ರೆ ಇಂದಿನಿಂದ ಯಾವುದೆಲ್ಲ ದರ ಏರಿಕೆ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ದುಬಾರಿ ಲೈಫು. ಹಾಲು ಲೀಟರ್ಗೆ 4 ರೂಪಾಯಿ ಹೆಚ್ಚಳ, ಮೊಸರು ಲೀಟರ್ಗೆ 4 ರೂಪಾಯಿ ಏರಿಕೆ, ವಿದ್ಯುತ್ ಯೂನಿಟ್ಗೆ 36 ಪೈಸೆ ಹೆಚ್ಚಳ, ವಿದ್ಯುತ್ ಮಾಸಿಕ ಶುಲ್ಕ 20 ರೂಪಾಯಿ ಏರಿಕೆ, ಕಸ ಸಂಗ್ರಹಕ್ಕೆ ಸೆಸ್ ಕಟ್ಟಬೇಕು, ಹೊಸ ವಾಹನ ಖರೀದಿಗೂ ಸೆಸ್ ಕಟ್ಟಬೇಕು, ಮುದ್ರಾಂಕ ಶುಲ್ಕ 50 ರಿಂದ 500 ರೂಪಾಯಿ ಏರಿಕೆ, ಅಫಿಡವಿಟ್ ಶುಲ್ಕ 20 ರಿಂದ 100 ರೂಪಾಯಿ ಏರಿಕೆ, ಟೋಲ್ ದರ ಕೂಡ ಹೆಚ್ಚಳ, ಕಾಫಿ ಟೀ ದರವೂ ಏರಿಕೆ. ಬೆಲೆ ಏರಿಕೆ ಸಾಧ್ಯತೆ. ನೀರಿನ ಬಿಲ್ ಏರಿಕೆಗೆ ಸಾಲು ಸಾಲು ಪ್ರಸ್ತಾವನೆ. ಅಂಗಡಿ, ಹೋಟೆಲ್, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸೆಸ್. ಮೇ 1 ರಿಂದ ಎಟಿಎಂಗಳಲ್ಲಿ ವಿಡ್ರಾ ಶುಲ್ಕನು 2 ರೂಪಾಯಿ ಏರಿಕೆ ಆಗಲಿದೆ. ಸಾಲು ಸಾಲು ಬೆಲೆ ಏರಿಕೆ ವಿರುದ್ಧ ಬಿಜೆಪಿಗರು ಕೂಡ ಸಿಡಿದೆದ್ದಿದ್ದು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಮುಂದಾಗಿದೆ. ನಾಳೆಯಿಂದ 2 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಆರಂಭ ಆಗಲಿದೆ. ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ. ಅದಾದ ನಂತರದಲ್ಲಿ
ಏಪ್ರಿಲ್ 5ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇದರ ವಿರುದ್ಧ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಒಟ್ನಲ್ಲಿ ಗ್ಯಾರಂಟಿ ಗಿಫ್ಟ್ ಕೊಟ್ಟ ಸರ್ಕಾರ ಮಗದೊಂದು ಕಡೆ ಬೆಲೆ ಏರಿಕೆಯ ಬರೆ ಹಾಕಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ನಿತ್ಯವೂ ದರ ಏರಿಕೆಯ ಭಾರ ತಾಳಲಾರದೆ ಜನ ರೋಸಿ ಹೋಗಿದ್ದಾರೆ. ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದು ಗ್ಯಾರಂಟಿನೂ ಸಾಕು, ದರ ಏರಿಕೆಯ ಹೊರೆಯೂ ಸಾಕು ಅಂತ ಜನತಾ ಪ್ರಭು ಕೈಮುಗಿಯುತ್ತಿದ್ದಾನೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದುಬಾರಿ ದುಬಾರಿ ದುಬಾರಿ, ಎಲ್ಲ ದುಬಾರಿ. ಬಸ್ ಹತ್ತಂಗಿಲ್ಲ, ಹಾಲು ಕುಡಿಯಂಗಿಲ್ಲ, ಬೇಕಾಬಿಟ್ಟಿ ನೀರು ಬಳಸಂಗಿಲ್ಲ, ಲೈಟು ಫ್ಯಾನು ಹಾಕಂಗಿಲ್ಲ. ಹೀಗೆ ಪ್ರತಿಯೊಂದನ್ನ ಯೋಚನೆ ಮಾಡೋ ಮಟ್ಟಕ್ಕೆ ದುನಿಯಾ ಕಾಸ್ಟ್ಲಿ ಆಗಿದೆ. ಇಂದಿನಿಂದ ಜನರ ಜೀವನ ದುಬಾರಿ. ಹಾಲು, ನೀರು, ಕರೆಂಟ್, ಕಸಕ್ಕೂ ಕಾಸು. ಜೇಬಲ್ಲಿ ದುಡ್ಡಿದ್ರೆ ಜಾಲಿ, ಇಲ್ಲದಿದ್ರೆ ಖಾಲಿ. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಸಿಕ್ಕಾಗಿನಿಂದ ಜನರಿಗೆ ಬೆಲೆ ಏರಿಕೆ ಗ್ಯಾರಂಟಿಯೂ ಸಿಕ್ಕಂತಾಗಿದೆ. ಸಾರಿಗೆಯಿಂದ ಹಿಡಿದು ಅಗತ್ಯ ವಸ್ತುಗಳ ಬೆಲೆಗಳು ದಿನದಿನಕ್ಕೂ ಏರಿಕೆ ಆಗ್ತಿದೆ. ಕಸದ ಮೇಲೂ ರಾಜ್ಯ ಸರ್ಕಾರ ಸೆಸ್ ಹಾಕಲು ಹೊರಟಿದೆ. ಪ್ರತಿಯೊಂದು ವಸ್ತು ಖರೀದಿಸುವಾಗಲೂ ಜನರು ಜೇಬು ಮುಟ್ಟಿ ನೋಡಿಕೊಳ್ಳಬೇಕಾಗಿದೆ. ಹಾಗಾದ್ರೆ ಇಂದಿನಿಂದ ಯಾವುದೆಲ್ಲ ದರ ಏರಿಕೆ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ದುಬಾರಿ ಲೈಫು. ಹಾಲು ಲೀಟರ್ಗೆ 4 ರೂಪಾಯಿ ಹೆಚ್ಚಳ, ಮೊಸರು ಲೀಟರ್ಗೆ 4 ರೂಪಾಯಿ ಏರಿಕೆ, ವಿದ್ಯುತ್ ಯೂನಿಟ್ಗೆ 36 ಪೈಸೆ ಹೆಚ್ಚಳ, ವಿದ್ಯುತ್ ಮಾಸಿಕ ಶುಲ್ಕ 20 ರೂಪಾಯಿ ಏರಿಕೆ, ಕಸ ಸಂಗ್ರಹಕ್ಕೆ ಸೆಸ್ ಕಟ್ಟಬೇಕು, ಹೊಸ ವಾಹನ ಖರೀದಿಗೂ ಸೆಸ್ ಕಟ್ಟಬೇಕು, ಮುದ್ರಾಂಕ ಶುಲ್ಕ 50 ರಿಂದ 500 ರೂಪಾಯಿ ಏರಿಕೆ, ಅಫಿಡವಿಟ್ ಶುಲ್ಕ 20 ರಿಂದ 100 ರೂಪಾಯಿ ಏರಿಕೆ, ಟೋಲ್ ದರ ಕೂಡ ಹೆಚ್ಚಳ, ಕಾಫಿ ಟೀ ದರವೂ ಏರಿಕೆ. ಬೆಲೆ ಏರಿಕೆ ಸಾಧ್ಯತೆ. ನೀರಿನ ಬಿಲ್ ಏರಿಕೆಗೆ ಸಾಲು ಸಾಲು ಪ್ರಸ್ತಾವನೆ. ಅಂಗಡಿ, ಹೋಟೆಲ್, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸೆಸ್. ಮೇ 1 ರಿಂದ ಎಟಿಎಂಗಳಲ್ಲಿ ವಿಡ್ರಾ ಶುಲ್ಕನೂ 2 ರೂಪಾಯಿ ಏರಿಕೆ ಆಗಲಿದೆ. ಸಾಲು ಸಾಲು ಬೆಲೆ ಏರಿಕೆ ವಿರುದ್ಧ ಬಿಜೆಪಿಗರು ಕೂಡ ಸಿಡಿದೆದ್ದಿದ್ದು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಮುಂದಾಗಿದೆ. ನಾಳೆಯಿಂದ 2 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಆರಂಭ ಆಗಲಿದೆ. ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ. ಅದಾದ ನಂತರದಲ್ಲಿ ಏಪ್ರಿಲ್ 5ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇದರ ವಿರುದ್ಧ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಒಟ್ನಲ್ಲಿ ಗ್ಯಾರಂಟಿ ಗಿಫ್ಟ್ ಕೊಟ್ಟ ಸರ್ಕಾರ ಮಗದೊಂದು ಕಡೆ ಬೆಲೆ ಏರಿಕೆಯ ಬರೆ ಹಾಕಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ನಿತ್ಯವೂ ದರ ಏರಿಕೆಯ ಭಾರ ತಾಳಲಾರದೆ ಜನ ರೋಸಿ ಹೋಗಿದ್ದಾರೆ. ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದು ಗ್ಯಾರಂಟಿನೂ ಸಾಕು, ದರ ಏರಿಕೆಯ ಹೊರೆಯೂ ಸಾಕು ಅಂತ ಜನತಾ ಪ್ರಭು ಕೈಮುಗಿಯುತ್ತಿದ್ದಾನೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.